स्वागत है। अब आपको सीधा लिए चलते हैं कर्नाटक के बेंगलुरु। राजस्थान के मुख्यमंत्री भजनलाल शर्मा यहां पर एक कार्यक्रम में पहुंचे हुए हैं। प्रवासी राजस्थानियों ने उनका जोरदार स्वागत किया है। बेंगलुरु से सीधी तस्वीरें आपको दिखा रहे हैं। स्वामी निंदेरि जल्लवो नंदनंदन मुकुंद गोविंद काय कष्टवो निल्दे ದೇಶದ ಬಲ ನಿಲ್ದೆ ನ್ಯಾಯ ಅನ್ಯಾಯವೋ ನಿನ್ನ ದಯ್ಯ ಬಾಯಿ ಮಾತು ನಿಲ್ದೆ ಬರುವ ಭಾಗ್ಯ ನಿಲ್ದೆ ಕಾಯ ಜಪಿತ ನಿನ್ನ ಮಾಯ ತಿಳಿಯದಯ್ಯ ಯಾತ್ರೆ ತೀರ್ಥವು ನಿಲ್ದೆ ಕ್ಷೇತ್ರದ ಫಲ ನಿಲ್ದೆ ಸತ್ಪಾತ್ರ ದಾನ ನೇಮ ನಿಲ್ದೆ ಧಾತ್ರಿಯೊಳ ಪರಿಪೂರ್ಣ ಕ್ಷೇತ್ರ ವೆಂಕಟ ವಿಠಲ ಸ್ತೋತ್ರ ಮಾಡ್ಪುದು ವಿಚಿತ್ರ ನಿನ್ನದಯ್ಯ ನಂದೇನದೋ ನಂದೇನದೋ ಆಚಾರ್ಯರಿಗೆ ವಂದನೆಗಳು. ಆ ಭಗವಂತನ ಕೃಪೆ ಮತ್ತು ಗುರುಗಳ ಅನುಗ್ರಹದಿಂದಾಗಿಯೇ ಇವತ್ತು ನಾವು ಸುವರ್ಣ ಸಂಭ್ರಮದ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ಸಾಕ್ಷಿ, ದಿವ್ಯ ಸಾಕ್ಷಿಯಾಗಿ ನೀವೆಲ್ಲರೂ ಇಲ್ಲಿ ನಿಂತಿದ್ದೀರಾ. ಇದೀಗ ಸನ್ಮಾನ್ಯ ಅಶೋಕ್ ಹಾರ್ನಹಳ್ಳಿ ಅವರು ಸ್ವಾಗತ ಭಾಷಣವನ್ನು ಮಾಡಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಸ್ವಾಮೀಜಿಯವರಲ್ಲಿ ಅವರ ಚರಣಾರವಿಂದದಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು. My respectful pranams to the popular Chief Minister of Rajasthan, Shri Bhajanlal Sharma. We had also invited Art of Living Shri Ravi Shankar. Now Shri Vishnupada, who is representing Art of Living, has come. My grateful namaskars and pranams to Shri Vishnupad ji. ದೃಷ್ಟಿಯಲ್ಲಿ ನಾವು ಅವರನ್ನ ಕೇಳ್ಕೊಂಡ್ವಿ. ಹಾಗೆ ಗುರು ಸ್ಮೃತಿ ಶ್ರುತಿಯ ಧರ್ಮಸಾರ ಇದೀಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರುಜಿಯವರ ಪರವಾಗಿ ವಿಷ್ಣುಪಾದ್ ಜಿ ಅಂತಕ್ಕಂಥವರು ಮಾತಾಡನವನು ರಾಜಸ್ಥಾನದವರೆಗೂ ಕೇಳುವಂತೆ ತಾವೆಲ್ಲ ಇಂಚಿಂಚು ಮಾಹಿತಿಯನ್ನು ಪಡೆದುಕೊಂಡು ರಾಜಸ್ಥಾನದಿಂದ ನಮ್ಮ ಈ 50 ವರ್ಷದ ಸುವರ್ಣ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂತಹ ರಾಜಸ್ಥಾನದ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಚಪ್ಪಾಳೆಯ ಕರತಾಡನವನ್ನು ರಾಜಸ್ಥಾನದವರೆಗೂ ಕೇಳುವಂತೆ ತಾವೆಲ್ಲರೂ ಅವರಿಗೆ ಅಭಿನಂದಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದ ರವಿಶಂಕರ್ ಗುರುಜಿಯವರು ಕೂಡ, ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರುಜಿಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಆದರೆ ಪೂರ್ವ ನಿರ್ಧಾರಿತ ಕಾರ್ಯಕ್ರಮದಿಂದಾಗಿ ಅವರು ಇಂದು ಬರಲಾಗಲಿಲ್ಲ. ಅವರ ಬದಲು ಇಲ್ಲಿ ಅವರ ಒಂದು ವಿಷ್ಣುಪಾದ್ ಜಿ ಅಂತಕ್ಕಂಥವರು ಇಲ್ಲಿ ಅವರ ಪರವಾಗಿ ನಮಗೆ ಶುಭ ಹಾರೈಸಲು ಬಂದಿದ್ದಾರೆ. ಸಂಘದ ಈ ಒಂದು ಸಮಾವೇಶ ಏನಿಲ್ಲಿ ನಡೀತಾ ಇದ್ದು ಇದು ಬಹಳ ಶ್ಲಾಘನೀಯವಾಗಿದೆ. ಇದಕ್ಕೆ ಗುರುಗಳು ಅವರ ಪೂರ್ಣ ಆಶೀರ್ವಾದವನ್ನು ನೀಡಿ ಕಾರ್ಯಕ್ರಮ ಯಶಸ್ವಾಗಲಿ ಅಂತ ಶುಭವನ್ನು ಕೂಡ ಕೋರಿದ್ದಾರೆ.